ಗೈಸ್, ಎಷ್ಟೊಂದು ಜನಕ್ಕೆ ಈ ರೀತಿ ಒಂದು ಪ್ಯಾಂಟ್ ಇದೆ ಅಂತಾನೆ ಗೊತ್ತಿಲ್ಲ. ಬಟ್ ಕ್ಲಾಸಿಕ್ ಮೆನ್ ಇದನ್ನ ತುಂಬಾ ವರ್ಷಗಳಿಂದ ಉಪಯೋಗಿಸ್ತಾ ಇದ್ದಾರೆ. ಇದು ಯಾವ ಪ್ಯಾಂಟ್ ಅಂತೀರಾ? ಗೂರ್ಖಾ ಪ್ಯಾಂಟ್. ಹೈ ವೇಸ್ಟ್, ಪ್ಲೀಟ್ಸ್ ಮತ್ತೆ ಸೈಡ್ ಅಡ್ಜಸ್ಟರ್ಸ್ ಇವೆಲ್ಲ ಸೇರಿ ನಿಮ್ಮ ಔಟ್ಫಿಟ್ಗೆ ಪ್ರೀಮಿಯಂ ಲುಕ್ ಕೊಡುತ್ತೆ. ಗೂರ್ಖಾ ಪ್ಯಾಂಟ್ ಏನಕ್ಕೆ ಹಾಕ್ಬೇಕು ಅಂತಂದ್ರೆ, ನಂಬರ್ 1, ಇದು ನಿಮ್ ಲೋವರ್ ಬಾಡಿನ ಅಂದ್ರೆ ನಿಮ್ ಲೆಗ್ಸ್ ನ ಲಾಂಗ್ ಆಗಿ ತೋರಿಸುತ್ತೆ, ಸೊ ದಟ್ ನೀವು ಟಾಲ್ ಮತ್ತೆ ಶಾರ್ಪ್ ಆಗಿ ಕಾಣ್ತೀರಾ. ಬಟ್ ಟಕ್ಡ್ ಇನ್ ಶರ್ಟ್ಸ್ ಜೊತೆ ಇದ್ರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಕ್ಲಾಸಿಕ್, ಎಸ್ಪೆಷಲಿ ಓಲ್ಡ್ ಮನಿ ಸ್ಟೈಲ್ ಲವರ್ಸ್ಗೆ ಪರ್ಫೆಕ್ಟ್. ಬ್ಲೇಸರ್, ಪೋಲೋ ಟಿ ಶರ್ಟ್, ಲಿನನ್ ಶರ್ಟ್ ಯಾವ ಔಟ್ಫಿಟ್ ಜೊತೆಲೂ ಕೂಡ ಎಲಿಗೆಂಟ್ ಆಗಿ ಮ್ಯಾಚ್ ಆಗುತ್ತೆ. ನಂಬರ್ 4, ಬ್ಯಾಗಿ ಕೂಡ ಅಲ್ಲ, ಸ್ಕಿನ್ನಿ ಕೂಡ ಅಲ್ಲ, ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಸಿಲುಯೆಟ್ ಕೊಡುತ್ತೆ. ಆದ್ರೆ ಒಂದೇ ಒಂದು ಮಿಸ್ಟೇಕ್ ಮಾಡಬೇಡಿ, ಯಾವತ್ತೂ ಕೂಡ ಲೋ ಕ್ವಾಲಿಟಿ ಫ್ಯಾಬ್ರಿಕ್ ಗೂರ್ಖಾ ಪ್ಯಾಂಟ್ ಹಾಕ್ಬೇಡಿ. ಏನಕ್ಕೆ ಅಂತಂದ್ರೆ ಲೋ ಕ್ವಾಲಿಟಿ ಈಸಿಯಾಗಿ ಕಂಡುಹಿಡಿಬಹುದು, ಅದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ ಲುಕ್ ಈಸಿಯಾಗಿ ಹಾಳಾಗ್ಬಿಡುತ್ತೆ. ಒಂದ್ ರೂಲ್ ಏನಂತಂದ್ರೆ, ಯಾವಾಗ್ಲೂ ಕೂಡ ನೀವು ನ್ಯೂಟ್ರಲ್ ಕಲರ್ಸ್ ಲೈಕ್ ಬ್ಲಾಕ್, ಬೀಚ್, ಆಲಿವ್ ಮತ್ತೆ ಕ್ರೀಮ್ ನ ಚೂಸ್ ಮಾಡಿ. ಇದೇನಕ್ಕೆ ಅಂತಂದ್ರೆ ನಿಮ್ನ ಎಲಿಗೆಂಟ್ ಆಗಿ ತೋರಿಸುತ್ತೆ. ಒಂದು ಲಾಸ್ಟ್ ರೂಲ್ ಏನಂತಂದ್ರೆ, ನೀವು ಯಾವಾಗ್ಲೂ ಗೂರ್ಖಾ ಪ್ಯಾಂಟ್ ವೇರ್ ಮಾಡಿದಾಗ ಆಲ್ವೇಸ್ ಗೋ ವಿತ್ ಟ್ಯಾಸಲ್ ಲೋಫರ್ಸ್. ಏನಕ್ಕೆ ಅಂತಂದ್ರೆ ಇದು ನಿಮ್ ಲುಕ್ ನ ನೆಕ್ಸ್ಟ್ ಲೆವೆಲ್ ಕ್ಲಾಸಿನೆಸ್ ಗೆ ತಗೊಂಡೋಗುತ್ತೆ. ಕೊನೆಯದಾಗಿ ಏನಂತ ಹೇಳಿದ್ರೆ, ಯಾವಾಗ್ಲೂ ಲೋಫರ್ಸ್ ಹಾಕಿದಾಗ ಆಲ್ವೇಸ್ ವೇರ್ ನೋ ಶೋ ಸಾಕ್ಸ್ ಅಥವಾ ಸಾಕ್ಸ್ ಹಾಕ್ಬೇಡಿ. ಸಿಂಪಲ್ ಕನ್ಕ್ಲೂಷನ್ ಏನಂತಂದ್ರೆ, ಜೀನ್ಸ್ ನಿಮ್ಗೆ ಪೂರ್ತಿ ಕ್ಯಾಶುಯಲ್ ವೈಬ್ ಕೊಡುತ್ತೆ, ಆದ್ರೆ ಗೂರ್ಖಾ ಪ್ಯಾಂಟ್ ನಿಮ್ಗೆ ರಿಚ್, ಪವರ್ಫುಲ್ ಮತ್ತೆ ಜೆಂಟಲ್ಮನ್ ವೈಬ್ ಕೊಡುತ್ತೆ. ಇನ್ನಷ್ಟು ಕ್ಯಾಶುಯಲ್ ಟಿಪ್ಸ್ ಬೇಕು ಅಂತಂದ್ರೆ ಫಾಲೋ ಮಾಡಿ ಆಯ್ತಾ.